ವೆಲ್ಕಮ್ ಬ್ಯಾಕ್. ಜನಾರ್ದನ್ ರೆಡ್ಡಿ ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕೆ ಸಾಧ್ಯನಾ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ದೊಡ್ಡ ಡ್ರಾಮಾ ಮಾಸ್ಟರು. ರೆಡ್ಡಿ ಮೊದಲೇ ಸಿನಿಮಾ ನಿರ್ಮಾಪಕರಲ್ವೇ? ಜನಾರ್ದನ್ ರೆಡ್ಡಿ ಡ್ರಾಮಾ ಮಾಡುತ್ತಾರೆ. ಕೋಟೆ ನಿರ್ಮಿಸಿಕೊಂಡು ಭದ್ರತಾ ಸಿಬ್ಬಂದಿಯನ್ನು ಹೊಂದಿದ್ದಾರೆ ಜನಾರ್ದನ್ ರೆಡ್ಡಿ. ಅವರನ್ನ ಯಾರು ಹತ್ಯೆ ಮಾಡ್ತಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. Janardhan Reddy made a statement. Clearly says that the whole party, including Mr. Suryanarayan Reddy and Bharat Reddy, they are trying to kill me. ಅದೆಲ್ಲ ಡ್ರಾಮಾ ಮಾಸ್ಟರ್, ಫಿಲಂ ಪ್ರೊಡ್ಯೂಸರ್. ಅವರು ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟರ್. ಅವ್ರು ಯಾರು ಕಿಲ್ ಮಾಡ್ತಾರೆ? ಕೋಟೆ ಮಾಡಿಕೊಂಡು 100 ಜನ ಸೆಕ್ಯೂರಿಟಿ ಕೂಡಲೇ ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪಾ ಅಂದ್ರೆ ಸೋಲನ್ನ ಡೈಜೆಸ್ಟ್ ಮಾಡ್ಬೇಕಾಗ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬದವರು ಸೋಲನ್ನ ಡೈಜೆಸ್ಟ್ ಮಾಡ್ಬೇಕಾಗ್ತಾರ. ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿಗಳು ಮಾತಾಡೋದು ಮಾತು ನನ್ನ ಪುಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ತಾರೆ. Janardhan Reddy made a statement. Clearly says that the whole party. ರೆಡ್ಡಿ ಡ್ರಾಮಾ ಮಾಸ್ಟರು ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕ್ ಸಾಧ್ಯನಾ ಅಂತೇಳಿ. ಹೆಂಗಾದ್ರೆ ಫೈರಿಂಗ್ ಆಯ್ತಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಹೆಣ ಬಿತ್ತಲ್ಲ ಅಲ್ಲಿ, ಇದೆಲ್ಲ ಕಾಣಿಸ್ತಿಲ್ವಾ ಅನ್ನೋದು. ಸ್ವಾಮಿ ಅಂತ ಹೇಳಿ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ, ಡಿಕೆ ಶಿವಕುಮಾರ್ ಹೇಳಿದ ಪ್ರಶ್ನೆನೇ ನಾನು ನಿಮ್ಗೆ ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯನಾ? ಕೊಲ್ಲುವಂತ ಪ್ರೀ ಪ್ಲಾನ್ ಏನಾದ್ರೂ ಆಗಿತ್ತಾ, ಅಥವಾ ಇದು ರಾಜಕೀಯವಾದಂತ ಸ್ಟೇಟ್ಮೆಂಟಾ? ಏನಂತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ರಾಜಕೀಯನೇ ಸರ್. ಯಾಕಂದ್ರೆ ಅವ್ರ ಪಕ್ಷದೇ ಇದೆ. ಹಂಗಿದ್ದು ಇವರು MLA ಆದವರು ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಅವ್ರ. ಈಗ ಅವ್ರದ್ದೇ ಪಕ್ಷ ಇದ್ದು ಈಗ ಇವ್ರದ್ದು ತಪ್ಪಿದ್ರು ಕಂಪ್ಲೇಂಟ್ ಮಾಡಿದ್ರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರೆಲ್ಲ ಎನ್ಕ್ವೈರಿ ಮಾಡ್ತಾರಲ್ಲ ಅವ್ರ ಆಕ್ಷನ್ ತಗ್ತಾ ಇದ್ರಲ್ಲ. ಈಗ ಸಾಮಾನ್ಯ ಜನಗಳಾದ್ರೆ ಅವ್ರೇನೇ ತಪ್ಪು ಮಾಡಿದ್ರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂತಾರೆ. ಈಗ ಇಷ್ಟು ಜನ ಸೇರಿ ಒಂದ್ ಕಡೆ ಹೋಗ್ತಾ ಇದಾರೆ ಅಂದ್ರೆ ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಮುಂಚೆನೆ ಪೊಲೀಸರನ್ನ ಅಷ್ಟು ಜನ ಗ್ಯಾದರ್ ಆಗ್ತಾರೆ ಅಂತ ಹೇಳಿದ್ರೆ ಮಾಹಿತಿ ಇರ್ಲಿಲ್ವಾ? ಹಂಗಾದ್ರೆ ಪ್ರೀ ಪ್ಲಾನ್ ಇದು ಅಲ್ಲ ಸರ್. ಈಗ ಎಲ್ಲಾ ಕಡೆ ಪೊಲೀಸ್ ಇದ್ದೇ ಇರ್ತಾರಲ್ವರ, ಅವರು ಮೇನ್ ಅವ್ರ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಮುಂಚೆನೆ ಅಲ್ಲಿಗೆ ಹೋಗಕ್ ಮುಂಚೆನೆ ತಡಿಬೋದಿತ್ತಲ್ಲ ಅಲ್ವಾ? ಯಾರು ವೈಫಲ್ಯ ಆಯ್ತು ಅಂತ ತಾವ್ ಹೇಳ್ತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ಸರ್ ರಾಜಕೀಯ ಮತ್ತೆ ಪೊಲೀಸ್ ಅವ್ರದ್ದು ವೈಫಲ್ಯ ಇದೆ ಸರ್. ಹೌದಾ? ಪೊಲೀಸ್ ಅವರು ಈಗ ಪ್ರತಿ ರಸ್ತೆನಲ್ಲೂ ಇರ್ತಾರೆ. ಒಂದ್ ಕಡೆ ಜನ ಗಲಾಟೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಮುಂಚೆನೆ ಅವ್ರ ಆಫೀಸರ್ಗೆ ಮೇಲ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬೋದಲ್ಲ. ನೋಡೋಣ, ತನಿಖೆ ಆಗ್ಲಿ. ತನಿಖೆ ನಂತರ ಯಾರ ವೈಫಲ್ಯ, ಯಾರ ಇದು ಪ್ರೀ ಪ್ಲಾನ್ ಅನ್ನೋದೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವಾಮಿ ಅವರೇ. ತುಮಕೂರಿಂದ ಲೋಕೇಶ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ. ಸರ್ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ನಮಸ್ಕಾರ ಲೋಕೇಶ್ ಅವರೇ. ನಿಮ್ಗೂ ಕೂಡ ಹೇಳಿ ಲೋಕೇಶ್ ಅವರೇ, ಈ ಬಳ್ಳಾರಿ, ಈ ರಣರಣ ಬಳ್ಳಾರಿ ತಾವು ಹೇಗ್ ನೋಡ್ತಾ ಇದ್ದೀರಿ ಇದನ್ನೆಲ್ಲ? ಇಲ್ಲ 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 ಮೊದ್ಲಿಂದ ಕೇಳಿದೀವಿ, ಈಗ ಅದೊಂದು ನಿಜ ಆಗೋಯ್ತು. ಬಟ್ ಭರತ್ ಆಲ್ರೆಡಿ ಅವರು ಒಂದ್ ಸ್ವಲ್ಪ ತಾಳನೆ ಈ ಘಟನೆ ಆಗ್ತಿರ್ಲಿಲ್ಲ. ಅಮಾಯಕಂದು ಒಂದ್ ಜೀವನ ಹೋಗ್ತಿರ್ಲಿಲ್ಲ. ಅವರಿಂದ ಇದರಿಂದ ಒಬ್ಬ ಅಮಾಯಕನ್ ಜೀವ ಹೋದೆ, ಮತ್ತೆ ಅದೇನ್ ಜೀವ ಬರಲ್ಲ. ಬಟ್ ಅವ್ರ ಕಡೆಯಿಂದ ನಮ್ ಕಡೆಯಿಂದ ಎಲ್ಲರಿಗೂ ಅವರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಇದ್ದೀವಿ. ಇದು ಏನಂದ್ರೆ ಇಬ್ರು ಒಬ್ರಿಗಿನ ಒಬ್ರು ನಾನ್ ಮುಂದು ಅಂತಾನೆ ಇವರು ಫೈಟ್ ನಡೀತಾ ಇದೆ. ಮೇನ್ ಇದಕ್ಕೆ ಕರ್ನಾಟಕ ಪ್ರಶ್ನೆ ಹಾಕ್ಲೇಬೇಕು. ಪಾಪ ಅಮಾಯಕ ಹೋಗಿ ಅವ್ರನ್ನ ಇನ್ನು ಅಡಿಷನಲ್ 24 hours ಇಲ್ಲ, ಅವ್ರನ್ನ ಅಲ್ಲೇ ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಸರ್ಕಾರನೇ ಕಾರಣ. ಇದಕ್ಕೆ ಮೇನ್ ಹೇಳ್ಬೇಕು ಅಂದ್ರೆ ಫೈರ್ ಮಾಡ್ತಾರೆ, ಇಲ್ಲ ಅವನು ಗನ್ಮ್ಯಾನ್ ಸತೀಶ್ ರೆಡ್ಡಿ, ಅವನು ಭರತ್ ರೆಡ್ಡಿಗೆ MLA ಅವರಿಗೆ ಸತೀಶ್ ರೆಡ್ಡಿ ಅವನು ಬಂದು ಅಲ್ಲಿ ಫೈರ್ ಮಾಡಂತ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಈಗ ಅಲ್ಲ ಅವ್ರು ಹೇಳ್ತಾ ಇದ್ರು ಒಬ್ರು ಇವತ್ತು, ಅವ್ರೇನ್ ಶಾಸಕರ, ಸಂಸದರ, ಸಚಿವರ, ಯಾರವ್ರು ಅಂತ. ಹೌದು ಸರ್, ಅದೇ ಅಂತೂ ಪಕ್ಕ. ಈಗ ಅವನು ಸತೀಶ್ ರೆಡ್ಡಿ ಒಬ್ಬ ಬೇಡ ಕಾರ್ಪೊರೇಟರ್, ಒಬ್ಬ ಪಂಚಾಯತಿ ಮೆಂಬರ, ಯಾವ್ದು ಅಲ್ಲ.
ಅವನೊಬ್ಬ ಗನ್ಮ್ಯಾನ್ ಇಕ್ಕೊಂಡು 5-6 ಜನ ಬಂದು ಫೈರ್ ಮಾಡಿದ್ದಾನೆ ಅಂದ್ರೆ ಜನಕ್ಕೆ ಎಷ್ಟು ಭಯ ಬೀಳಿಸ್ಬೇಕು ಅನ್ನೋದು ಮಾಡ್ತಾವ್ರೆ ಕರ್ನಾಟಕ ಜನಕ್ಕೆ ಅನ್ನೋದು ಶೋ ಆಫ್ ಅಲ್ವಾ ಸರ್? 4 ಜನ ಗನ್ ಮ್ಯಾನ್ ಇಟ್ಕೊಳ್ಳೋದು ಜಾಮ್ ಜೂಮ್ ಅಂತ ಹೇಳಿ ಓಡಾಡೋ ಶೋ ಆಫ್ ಅಲ್ವಾ ಇದೆಲ್ಲ? ಹೌದೌದು, ಬಾರಿ ತಪ್ಪು ಸರ್. ಇದು ಮಾತ್ರನ ಇದು ಬಾರಿ ಭರತ್ ರೆಡ್ಡಿ ಮೇನ್ ಇದಕ್ಕೆ A1 ಆರೋಪಿ. ಭರತ್ ರೆಡ್ಡಿನೇ ಅಂತೀರ ತಾವು? ಖಂಡಿತ ಭರತ್ ರೆಡ್ಡಿನೇ. ಈಗ ಅವರು ಅಲ್ಲಿ ಬ್ಯಾನರ್ ಹಾಕೋದಕ್ಕೆ ಅಟ್ಲೀಸ್ಟ್ 1% ತಗೊಳ್ಳೇಬೇಕು. ಒಬ್ರು ಆಪೋಸಿಟ್ ಕ್ಯಾಂಡಿಡೇಟ್ ಮನೆ ಮುಂದೆ ಹಾಕ್ತೀನಿ ಅಂದ್ರೆ ಇದು ಸಂಪೂರ್ಣ ಜವಾಬ್ದಾರಿ ಹಂಗಾದ್ರೆ ಭರತ್ ರೆಡ್ಡಿ ತಮ್ಮ ಪ್ರಕಾರ? ಭರತ್ ರೆಡ್ಡಿ ಹೌದು. ಈಗ ನನ್ಗೂ ಆಪೋಸಿಟ್ ಒಬ್ಬ ಇದ್ದಾಗ ನನ್ನ ಮನೆ ಮುಂದೆ ಒಂದು ರೋಡಲ್ಲಿ ಹಾಕ್ಬೇಕು ಅಂದ್ರೆ ಒಂದು ಪರ್ಮಿಷನ್ ತಗೊಳ್ಳೇಬೇಕಲ್ವಾ ಅದು ಅಲ್ವಾ? ಈಗ ಒಂದು ವಿಲೇಜ್ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯುವಾಗ ಆಪೋಸಿಟ್ ನವರು ಒಂದು ಆಗ್ತೀವಿ ಅಂದ್ಮೇಲೆ ಒಂದು ಸಹಜ ಅದೇ ಆಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದಕ್ಕೆ. ವೆಲ್ಕಮ್ ಬ್ಯಾಕ್. ಜನಾರ್ದನ್ ರೆಡ್ಡಿ ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕೆ ಸಾಧ್ಯನಾ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ದೊಡ್ಡ ಡ್ರಾಮಾ ಮಾಸ್ಟರು. ರೆಡ್ಡಿ ಮೊದಲೇ ಸಿನಿಮಾ ನಿರ್ಮಾಪಕರಲ್ವೇ? ಜನಾರ್ದನ್ ರೆಡ್ಡಿ ಡ್ರಾಮಾ ಮಾಡುತ್ತಾರೆ. ಕೋಟೆ ನಿರ್ಮಿಸಿಕೊಂಡು ಭದ್ರತಾ ಸಿಬ್ಬಂದಿಯನ್ನು ಹೊಂದಿದ್ದಾರೆ ಜನಾರ್ದನ್ ರೆಡ್ಡಿ. ಅವರನ್ನ ಯಾರು ಹತ್ಯೆ ಮಾಡ್ತಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. Mr. Janardhan Reddy made a statement. Clearly says that the whole party, including Mr. Surya Narayan Reddy and Bharat Reddy, they are trying to kill me. ಅದೆಲ್ಲ ಡ್ರಾಮಾ ಮಾಸ್ಟರ್, ಫಿಲಂ ಪ್ರೊಡ್ಯೂಸರ್. ಅವರು ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟರ್. ಅವ್ರು ಯಾರು ಕಿಲ್ ಮಾಡ್ತಾರೆ? ಕೋಟೆ ಮಾಡಿಕೊಂಡು 100 ಜನ ಸೆಕ್ಯೂರಿಟಿ ಕೂಡಲೇ ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪಾ ಅಂದ್ರೆ ಸೋಲನ್ನ ಡೈಜೆಸ್ಟ್ ಮಾಡ್ಬೇಕಾಗ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬದವರು ಸೋಲನ್ನ ಡೈಜೆಸ್ಟ್ ಮಾಡ್ಬೇಕಾಗ್ತಾರ. ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿಗಳು ಮಾತಾಡೋದು ಮಾತ್ರ ನನ್ನ ಪುಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ತಾರೆ. Mr. Janardhan Reddy made a statement. Clearly says that the whole party. ರೆಡ್ಡಿ ಡ್ರಾಮಾ ಮಾಸ್ಟ್ರು ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕ್ ಸಾಧ್ಯನಾ ಅಂತೇಳಿ. ಹೆಂಗಾದ್ರೆ ಫೈರಿಂಗ್ ಆಯ್ತಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಹೆಣ ಬಿತ್ತಲ್ಲ ಅಲ್ಲಿ, ಇದೆಲ್ಲ ಕಾಣಿಸ್ತಿಲ್ವಾ ಅನ್ನೋದು. ಸ್ವಾಮಿ ಅಂತ ಹೇಳಿ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ, ಡಿಕೆ ಶಿವಕುಮಾರ್ ಹೇಳಿದ ಪ್ರಶ್ನೆನೇ ನಾನು ನಿಮ್ಗೆ ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯನಾ? ಕೊಲ್ಲುವಂತ ಪ್ರೀ ಪ್ಲಾನ್ ಏನಾದ್ರೂ ಆಗಿತ್ತಾ, ಅಥವಾ ಇದು ರಾಜಕೀಯವಾದಂತ ಸ್ಟೇಟ್ಮೆಂಟಾ? ಏನಂತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ರಾಜಕೀಯನೇ ಸರ್. ಯಾಕಂದ್ರೆ ಅವ್ರ ಪಕ್ಷದೇ ಇದೆ. ಹಂಗಿದ್ದು ಇವರು MLA ಆದವರು ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಅವ್ರ. ಈಗ ಅವ್ರದೇ ಪಕ್ಷ ಇದ್ದು ಈಗ ಇವ್ರದ್ದು ತಪ್ಪಿದ್ರು ಕಂಪ್ಲೇಂಟ್ ಮಾಡಿರೋ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರೆಲ್ಲ ಎನ್ಕ್ವೈರಿ ಮಾಡ್ತಾರಲ್ಲ ಅವ್ರ ಆಕ್ಷನ್ ತಗ್ತಾ ಇದ್ರಲ್ಲ. ಈಗ ಸಾಮಾನ್ಯ ಜನಗಳಾದ್ರೆ ಅವ್ರೇನೇ ತಪ್ಪು ಮಾಡಿದ್ರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂತಾರೆ. ಈಗ ಇಷ್ಟು ಜನ ಸೇರಿ ಒಂದ್ ಕಡೆ ಹೋಗ್ತಾ ಇದಾರೆ ಅಂದ್ರೆ ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಮುಂಚೆನೆ ಪೊಲೀಸರನ್ನ ಅಷ್ಟು ಜನ ಗ್ಯಾದರ್ ಆಗ್ತಾರೆ ಅಂತ ಹೇಳಿದ್ರೆ ಮಾಹಿತಿ ಇರ್ಲಿಲ್ವಾ? ಹಂಗಾದ್ರೆ ಪ್ರೀ ಪ್ಲಾನ್ ಇದು ಅಲ್ಲ ಸರ್. ಈಗ ಎಲ್ಲಾ ಕಡೆ ಪೊಲೀಸ್ ಇದ್ದೇ ಇರ್ತಾರಲ್ವರ, ಅವರು ಮೇನ್ ಅವ್ರ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಮುಂಚೆನೆ ಅಲ್ಲಿಗೆ ಹೋಗಕ್ ಮುಂಚೆನೆ ತಡಿಬೋದಿತ್ತಲ್ಲ ಅಲ್ವಾ? ಯಾರು ವೈಫಲ್ಯ ಆಯ್ತು ಅಂತ ತಾವ್ ಹೇಳ್ತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ಸರ್ ರಾಜಕೀಯ ಮತ್ತೆ ಪೊಲೀಸ್ ಅವ್ರದ್ದು ವೈಫಲ್ಯ ಇದೆ ಸರ್. ಹೌದಾ? ಪೊಲೀಸ್ ಅವರು ಈಗ ಪ್ರತಿ ರಸ್ತೆನಲ್ಲೂ ಇರ್ತಾರೆ. ಒಂದ್ ಕಡೆ ಜನ ಗಲಾಟೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಮುಂಚೆನೆ ಅವ್ರ ಆಫೀಸರ್ಗೆ ಮೇಲ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬೋದಲ್ಲ. ನೋಡೋಣ, ತನಿಖೆ ಆಗ್ಲಿ. ತನಿಖೆ ನಂತರ ಯಾರ ವೈಫಲ್ಯ, ಯಾರ ಇದು ಪ್ರೀ ಪ್ಲಾನ್ ಅನ್ನೋದೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವಾಮಿ ಅವರೇ. ತುಮಕೂರಿಂದ ಲೋಕೇಶ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ. ಸರ್ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ನಮಸ್ಕಾರ ಲೋಕೇಶ್ ಅವರೇ. ನಿಮ್ಗೂ ಕೂಡ ಹೇಳಿ ಲೋಕೇಶ್ ಅವರೇ, ಈ ಬಳ್ಳಾರಿ, ಈ ರಣರಣ ಬಳ್ಳಾರಿ ತಾವು ಹೇಗ್ ನೋಡ್ತಾ ಇದ್ದೀರಿ ಇದನ್ನೆಲ್ಲ? ಇಲ್ಲ ಮೊದ್ಲಿಂದ ಕೇಳಿದೀವಿ, ಈಗ ಅದೊಂದು ನಿಜ ಆಗೋಯ್ತು. ಬಟ್ ಭರತ್ ಆಲ್ರೆಡಿ ಅವರು ಒಂದ್ ಸ್ವಲ್ಪ ತಾಳನೆ ಈ ಘಟನೆ ಆಗ್ತಿರ್ಲಿಲ್ಲ. ಅಮಾಯಕಂದು ಒಂದ್ ಜೀವನ ಹೋಗ್ತಿರ್ಲಿಲ್ಲ. ಅವರಿಂದ ಇದರಿಂದ ಒಬ್ಬ ಅಮಾಯಕನ್ ಜೀವ ಹೋದೆ, ಮತ್ತೆ ಅದೇನ್ ಜೀವ ಬರಲ್ಲ. ಬಟ್ ಅವ್ರ ಕಡೆಯಿಂದ ನಮ್ ಕಡೆಯಿಂದ ಎಲ್ಲರಿಗೂ ಅವರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಇದ್ದೀವಿ. ಇದು ಏನಂದ್ರೆ ಇಬ್ರು ಒಬ್ರಿಗಿನ ಒಬ್ರು ನಾನ್ ಮುಂದು ಅಂತಾನೆ ಇವರು ಫೈಟ್ ನಡೀತಾ ಇದೆ. ಮೇನ್ ಇದಕ್ಕೆ ಕರ್ನಾಟಕ ಪ್ರಶ್ನೆ ಹಾಕ್ಲೇಬೇಕು.
ಪಾಪ ಅಮಾಯಕ ಹೋಗಿ ಅವ್ರನ್ನ ಇನ್ನು ಅಡಿಷನಲ್ ಇನ್ನು 24 hours ಇಲ್ಲ ಅವ್ರನ್ನ ಅಲ್ಲೇ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಸರ್ಕಾರನೇ ಕಾರಣ. ಇದಕ್ಕೆ ಮೇನ್ ಹೇಳ್ಬೇಕು ಅಂದ್ರೆ ಆದಿ ಬೀದಿಯಲ್ಲೆಲ್ಲ ಫೈರ್ ಮಾಡ್ತಾರೆ, ಕಲ್ಲಿಟ್ಟು ಹೊಡಿತಾರೆ, ಸಿಕ್ಸ್ ವಸ್ತುಗಳಿಂದ ಹೊಡಿತಾರೆ ಅಂದ್ರೆ ಇಲ್ಲ ಅವನು ಗನ್ಮ್ಯಾನ್ ಸತೀಶ್ ರೆಡ್ಡಿ, ಅವನು ಭರತ್ ರೆಡ್ಡಿಗೆ MLA ಆಗಿರೋ ಸತೀಶ್ ರೆಡ್ಡಿ ಅವನು ಬಂದಲ್ಲಿ ಫೈರ್ ಮಾಡೋಂತ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಈಗ ತಪ್ಪಿರೋದಕ್ಕೆ ಅಲ್ಲ ಅವ್ರು ಹೇಳ್ತಾ ಇದ್ರು ಒಬ್ರು ಇವತ್ತು, ಅವ್ರೇನ್ ಶಾಸಕರ, ಸಂಸದರ, ಸಚಿವರ, ಯಾರವ್ರು ಅಂತ. ಹೌದು ಸರ್, ಅದೇ ಅಂತೂ ಪಕ್ಕ. ಈಗ ಅವನು ಸತೀಶ್ ರೆಡ್ಡಿ ಒಬ್ಬ ಬೇಡ ಕಾರ್ಪೊರೇಟರ್, ಒಬ್ಬ ಪಂಚಾಯತಿ ಮೆಂಬರ, ಯಾವ್ದು ಅಲ್ಲ. ಅವನೊಬ್ಬ ಗನ್ಮ್ಯಾನ್ ಕೇಳ್ದು 5-6 ಜನ ಬಂದು ಫೈರ್ ಮಾಡಿದ್ದಾನೆ ಅಂದ್ರೆ ಜನಕ್ಕೆ ಎಷ್ಟು ಭಯ ಬೀಳಿಸ್ಬೇಕು ಅನ್ನೋದು ಮಾಡ್ತಾವ್ರೆ ಕರ್ನಾಟಕ ಜನಕ್ಕೆ ಅನ್ನೋದು. ಶೋ ಆಫ್ ಅಲ್ವಾ ಸರ್? 4 ಜನ ಗನ್ಮ್ಯಾನ್ ಇಟ್ಕೊಳ್ಳೋದು ಓಡಾಡೋ ಶೋ ಆಫ್ ಅಲ್ವಾ ಇದೆಲ್ಲ? ಹೌದೌದು, ಭಾರಿ ತಪ್ಪು ಸರ್. ಇದು ಮಾತ್ರನ ಇದು ಭಾರಿ ಭರತ್ ರೆಡ್ಡಿ ಮೇನ್ ಇದಕ್ಕೆ A1 ಆರೋಪಿ. ಭರತ್ ರೆಡ್ಡಿನೇ ಅಂತೀರ ತಾವು? ಖಂಡಿತ ಭರತ್ ರೆಡ್ಡಿನೇ. ಈಗ ಅವರು ಅಲ್ಲಿ ಬ್ಯಾನರ್ ಹಾಕೋದಕ್ಕೆ ಅಟ್ಲೀಸ್ಟ್ 1% ತಗೊಳ್ಳೇಬೇಕು. ಒಬ್ರು ಆಪೋಸಿಟ್ ಕ್ಯಾಂಡಿಡೇಟ್ ಮನೆ ಮುಂದೆ ಹಾಕ್ತೀನಿ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ಹಂಗಾದ್ರೆ ಭರತ್ ರೆಡ್ಡಿ ತಮ್ಮ ಪ್ರಕಾರ? ಭರತ್ ರೆಡ್ಡಿ ಹೌದು. ಈಗ ನನ್ಗೂ ಆಪೋಸಿಟ್ ಒಬ್ಬ ಇದ್ದಾಗ ನನ್ನ ಮನೆ ಮುಂದೆ ಒಂದು ರೋಡಲ್ಲಿ ಹಾಕ್ಬೇಕು ಅಂದ್ರೆ ಒಂದು ಪರ್ಮಿಷನ್ ತಗೊಳ್ಳೇಬೇಕಲ್ವಾ ಅದು ಅಲ್ವಾ? ಈಗ ಒಂದು ವಿಲೇಜ್ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯುವಾಗ ಆಪೋಸಿಟ್ ನವರು ಒಂದು ಆಗ್ತೀವಿ ಅಂದ್ಮೇಲೆ ಒಂದು ಸಹಜ ಅದೇ ಆಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದಕ್ಕೆ. ವೆಲ್ಕಮ್ ಬ್ಯಾಕ್. ಜನಾರ್ದನ್ ರೆಡ್ಡಿ ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕೆ ಸಾಧ್ಯನಾ? ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ದೊಡ್ಡ ಡ್ರಾಮಾ ಮಾಸ್ಟರು. ರೆಡ್ಡಿ ಮೊದಲೇ ಸಿನಿಮಾ ನಿರ್ಮಾಪಕರಲ್ವೇ? ಜನಾರ್ದನ್ ರೆಡ್ಡಿ ಡ್ರಾಮಾ ಮಾಡುತ್ತಾರೆ. ಕೋಟೆ ನಿರ್ಮಿಸಿಕೊಂಡು ಭದ್ರತಾ ಸಿಬ್ಬಂದಿಯನ್ನು ಹೊಂದಿದ್ದಾರೆ ಜನಾರ್ದನ್ ರೆಡ್ಡಿ. ಅವರನ್ನ ಯಾರು ಹತ್ಯೆ ಮಾಡ್ತಾರೆ ಅಂತೇಳಿ DK ಶಿವಕುಮಾರ್ ಹೇಳಿದ್ದಾರೆ. Mr. Janardhan Reddy made a statement. Clearly says that the whole party, including Mr. Surya Narayan Reddy and Bharat Reddy, they are trying to kill me. ಅದೆಲ್ಲ ಡ್ರಾಮಾ ಮಾಸ್ಟರ್, ಫಿಲಂ ಪ್ರೊಡ್ಯೂಸರ್. ಅವರು ಪ್ರೊಡ್ಯೂಸರ್ ಇದ್ರಲ್ಲ, ಅದು ಡ್ರಾಮಾ ಮಾಸ್ಟರ್. ಅವ್ರು ಯಾರು ಕಿಲ್ ಮಾಡ್ತಾರೆ? ಕೋಟೆ ಮಾಡಿಕೊಂಡು 100 ಜನ ಸೆಕ್ಯೂರಿಟಿ ಕೂಡಲೇ ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪಾ ಅಂದ್ರೆ ಸೋಲನ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾಯಿಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬದವರು ಸೋಲನ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾಯಿಲ್ಲ. ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿಗಳು ಮಾತಾಡೋದು ಮಾತ್ರ ನನ್ನ ಪುಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ತಾರೆ. Mr. Janardhan Reddy made a statement. Clearly says that the whole party. ರೆಡ್ಡಿ ಡ್ರಾಮಾ ಮಾಸ್ಟ್ರು ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕ್ ಸಾಧ್ಯನಾ ಅಂತೇಳಿ. ಹೆಂಗಾದ್ರೆ ಫೈರಿಂಗ್ ಆಯ್ತಲ್ಲ, DCM DK ಶಿವಕುಮಾರ್ ಅವರಿಗೆ ಒಂದು ಹೆಣ ಬಿತ್ತಲ್ಲ ಅಲ್ಲಿ, ಇದೆಲ್ಲ ಕಾಣಿಸ್ತಿಲ್ವಾ ಅನ್ನೋದು. ಸ್ವಾಮಿ ಅಂತ ಹೇಳಿ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ, DK ಶಿವಕುಮಾರ್ ಹೇಳಿದ ಪ್ರಶ್ನೆನೇ ನಾನು ನಿಮ್ಗೆ ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯನಾ? ಕೊಲ್ಲುವಂತ ಪ್ರೀ ಪ್ಲಾನ್ ಏನಾದ್ರೂ ಆಗಿತ್ತಾ, ಅಥವಾ ಇದು ರಾಜಕೀಯವಾದಂತ ಸ್ಟೇಟ್ಮೆಂಟಾ? ಏನಂತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ರಾಜಕೀಯನೇ ಸರ್. ಯಾಕಂದ್ರೆ ಅವ್ರ ಪಕ್ಷದೇ ಇದೆ. ಹಂಗಿದ್ದು ಇವರು MLA ಆದವರು ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಅವ್ರ. ಈಗ ಅವ್ರದೇ ಪಕ್ಷ ಇದ್ದು ಈಗ ಇವ್ರದ್ದು ತಪ್ಪಿದ್ರು ಕಂಪ್ಲೇಂಟ್ ಮಾಡಿರೋ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರೆಲ್ಲ ಎನ್ಕ್ವೈರಿ ಮಾಡ್ತಾರಲ್ಲ ಅವ್ರ ಆಕ್ಷನ್ ತಗ್ತಾ ಇದ್ರಲ್ಲ. ಈಗ ಸಾಮಾನ್ಯ ಜನಗಳಾದ್ರೆ ಅವ್ರೇನೇ ತಪ್ಪು ಮಾಡಿದ್ರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂತಾರೆ. ಈಗ ಇಷ್ಟು ಜನ ಸೇರಿ ಒಂದ್ ಕಡೆ ಹೋಗ್ತಾ ಇದಾರೆ ಅಂದ್ರೆ ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಮುಂಚೆನೆ ಪೊಲೀಸರನ್ನ ಅಷ್ಟು ಜನ ಗ್ಯಾದರ್ ಆಗ್ತಾರೆ ಅಂತ ಹೇಳಿದ್ರೆ ಮಾಹಿತಿ ಇರ್ಲಿಲ್ವಾ? ಹಂಗಾದ್ರೆ ಪ್ರೀ ಪ್ಲಾನ್ ಇದು ಅಲ್ಲ ಸರ್. ಈಗ ಎಲ್ಲಾ ಕಡೆ ಪೊಲೀಸ್ ಇದ್ದೇ ಇರ್ತಾರಲ್ವರ, ಅವರು ಮೇನ್ ಅವ್ರ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಮುಂಚೆನೆ ಅಲ್ಲಿಗೆ ಹೋಗಕ್ ಮುಂಚೆನೆ ತಡಿಬೋದಿತ್ತಲ್ಲ ಅಲ್ವಾ? ಯಾರು ವೈಫಲ್ಯ ಆಯ್ತು ಅಂತ ತಾವ್ ಹೇಳ್ತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ಸರ್ ರಾಜಕೀಯ ಮತ್ತೆ ಪೊಲೀಸ್ ಅವ್ರದ್ದು ವೈಫಲ್ಯ ಇದೆ ಸರ್. ಹೌದಾ? ಪೊಲೀಸ್ ಅವರು ಈಗ ಪ್ರತಿ ರಸ್ತೆನಲ್ಲೂ ಇರ್ತಾರೆ. ಒಂದ್ ಕಡೆ ಜನ ಗಲಾಟೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಮುಂಚೆನೆ ಅವ್ರ ಆಫೀಸರ್ಗೆ ಮೇಲ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬೋದಲ್ಲ. ನೋಡೋಣ, ತನಿಖೆ ಆಗ್ಲಿ. ತನಿಖೆ ನಂತರ ಯಾರ ವೈಫಲ್ಯ, ಯಾರ ಇದು ಪ್ರೀ ಪ್ಲಾನ್ ಅನ್ನೋದೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವಾಮಿ ಅವರೇ. ತುಮಕೂರಿಂದ ಲೋಕೇಶ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ. ಸರ್ ನಮಸ್ತೆ. ರಿಪಬ್ಲಿಕ್ ಕನ್ನಡಕ್ಕೆ
ನಮಸ್ಕಾರ ಲೋಕೇಶ್ ಅವರೇ, ನಿಮ್ಗೂ ಕೂಡ. ಹೇಳಿ ಲೋಕೇಶ್ ಅವರೇ, ಈ ಬಳ್ಳಾರಿ, ಈ ರಣರಣ ಬಳ್ಳಾರಿ, ತಾವು ಹೇಗ್ ನೋಡ್ತಾ ಇದ್ದೀರಿ ಇದನ್ನೆಲ್ಲ? ಇಲ್ಲ ಮೊದ್ಲಿಂದ ಕೇಳಿದೀವಿ, ಈಗ ಅದೊಂದು ನಿಜ ಆಗೋಯ್ತು. ಹಾ, ಬಟ್ ಭರತ್ ಆಲ್ರೆಡಿ ಅವರು ಒಂದ್ ಸ್ವಲ್ಪ ತಾಳನೆ ಈ ಘಟನೆ ಆಗ್ತಿರ್ಲಿಲ್ಲ, ಅಮಾಯಕಂದು ಒಂದ್ ಜೀವನ ಹೋಗ್ತಿರ್ಲಿಲ್ಲ. ಅವರಿಂದ ಇದರಿಂದ ಒಬ್ಬ ಅಮಾಯಕನ್ ಜೀವ ಹೋದೆ, ಮತ್ತೆ ಅದೇನ್ ಜೀವ ಬರಲ್ಲ. ಬಟ್ ಅವ್ರ ಕಡೆಯಿಂದ ನಮ್ ಕಡೆಯಿಂದ ಎಲ್ಲರಿಗೂ ಅವರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಇದ್ದೀವಿ. ಇದು ಏನಂದ್ರೆ ಇಬ್ರು ಒಬ್ರಿಗಿನ ಒಬ್ರು ನಾನ್ ಮುಂದು ಅಂತಾನೆ ಇವರು ಫೈಟ್ ನಡೀತಾ ಇದೆ. ಮೇನ್ ಇದಕ್ಕೆ ಕರ್ನಾಟಕ ಪ್ರಶ್ನೆ ಹಾಕ್ಲೇಬೇಕು. ಪಾಪ ಅಮಾಯಕ ಹೋಗಿ ಅವ್ರನ್ನ ಇನ್ನು ಅಡಿಷನಲ್ ಇನ್ನು 24 hours ಇಲ್ಲ, ಅವ್ರನ್ನ ಅಲ್ಲೇ ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಸರ್ಕಾರನೇ ಕಾರಣ. ಇದಕ್ಕೆ ಮೇನ್ ಹೇಳ್ಬೇಕು ಅಂದ್ರೆ ಆದಿ ಬೀದಿಯಲ್ಲೆಲ್ಲ ಫೈರ್ ಮಾಡ್ತಾರೆ, ಕಲ್ಲಿಟ್ಟು ಹೊಡಿತಾರೆ, ಸಿಕ್ಸ್ ವಸ್ತುಗಳಿಂದ ಹೊಡಿತಾರೆ. ಅಂದ್ರೆ ಇಲ್ಲ, ಅವನು ಗನ್ಮ್ಯಾನ್ ಸತೀಶ್ ರೆಡ್ಡಿ, ಅವನು ಭರತ್ ರೆಡ್ಡಿಗೆ MLA ಇರೋ ಸತೀಶ್ ರೆಡ್ಡಿ, ಅವನು ಬಂದು ಅಲ್ಲಿ ಫೈರ್ ಮಾಡಂತ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಈಗ ತಪ್ಪಿರೋದಕ್ಕೆ ಅಲ್ಲ, ಅವ್ರು ಹೇಳ್ತಾ ಇದ್ರು ಒಬ್ರು ಇವತ್ತು, ಅವ್ರೇನ್ ಶಾಸಕರ, ಸಂಸದರ, ಸಚಿವರ, ಯಾರವ್ರು ಅಂತ. ಹೌದು ಸರ್, ಅದೇ ಅಂತೂ ಪಕ್ಕ. ಈಗ ಅವನು ಸತೀಶ್ ರೆಡ್ಡಿ ಒಬ್ಬ ಬೇಡ ಕಾರ್ಪೊರೇಟರ್, ಒಬ್ಬ ಪಂಚಾಯತಿ ಮೆಂಬರ, ಯಾವ್ದು ಅಲ್ಲ. ಅವನೊಬ್ಬ ಗನ್ಮ್ಯಾನ್ ಕೇಳ್ದು 5-6 ಜನ ಬಂದು ಫೈರ್ ಮಾಡಿದ್ದಾನೆ ಅಂದ್ರೆ ಜನಕ್ಕೆ ಎಷ್ಟು ಭಯ ಬೀಳಿಸ್ಬೇಕು ಅನ್ನೋದು ಮಾಡ್ತಾವ್ರೆ ಕರ್ನಾಟಕ ಜನಕ್ಕೆ ಅನ್ನೋದು. ಶೋ ಆಫ್ ಅಲ್ವಾ ಸರ್? 4 ಜನ ಗನ್ಮ್ಯಾನ್ ಇಟ್ಕೊಳ್ಳೋದು ಓಡಾಡೋ ಶೋ ಆಫ್ ಅಲ್ವಾ ಇದೆಲ್ಲ? ಹೌದೌದು, ಬಾರಿ ತಪ್ಪು ಸರ್. ಇದು ಮಾತ್ರನ ಇದು ಬಾರಿ ಭರತ್ ರೆಡ್ಡಿ ಮೇನ್ ಇದಕ್ಕೆ A1 ಆರೋಪಿ. ಭರತ್ ರೆಡ್ಡಿನೇ ಅಂತೀರ ತಾವು? ಖಂಡಿತ ಭರತ್ ರೆಡ್ಡಿನೇ. ಈಗ ಅವರು ಅಲ್ಲಿ ಬ್ಯಾನರ್ ಹಾಕೋದಕ್ಕೆ ಅಟ್ಲೀಸ್ಟ್ 1% ತಗೊಳ್ಳೇಬೇಕು. ಒಬ್ರು ಆಪೋಸಿಟ್ ಕ್ಯಾಂಡಿಡೇಟ್ ಮನೆ ಮುಂದೆ ಹಾಕ್ತೀನಿ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ಹಂಗಾದ್ರೆ ಭರತ್ ರೆಡ್ಡಿ ತಮ್ಮ ಪ್ರಕಾರ? ಭರತ್ ರೆಡ್ಡಿ ಹೌದು. ಈಗ ನನ್ಗೂ ಆಪೋಸಿಟ್ ಒಬ್ಬ ಇದ್ದಾಗ ನನ್ನ ಮನೆ ಮುಂದೆ ಒಂದು ರೋಡಲ್ಲಿ ಹಾಕ್ಬೇಕು ಅಂದ್ರೆ ಒಂದು ಪರ್ಮಿಷನ್ ತಗೊಳ್ಳೇಬೇಕಲ್ವಾ ಅದು ಅಲ್ವಾ? ಈಗ ಒಂದು ವಿಲೇಜ್ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯುವಾಗ ಆಪೋಸಿಟ್ ನವರು ಒಂದು ಆಗ್ತೀವಿ ಅಂದ್ಮೇಲೆ ಒಂದು ಸಹಜ ಅದೇ ಆಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ವೆಲ್ಕಮ್ ಬ್ಯಾಕ್. ಜನಾರ್ದನ್ ರೆಡ್ಡಿ ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕೆ ಸಾಧ್ಯನಾ? ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ದೊಡ್ಡ ಡ್ರಾಮಾ ಮಾಸ್ಟರು. ರೆಡ್ಡಿ ಮೊದಲೇ ಸಿನಿಮಾ ನಿರ್ಮಾಪಕರಲ್ವೇ? ಜನಾರ್ದನ್ ರೆಡ್ಡಿ ಡ್ರಾಮಾ ಮಾಡುತ್ತಾರೆ. ಕೋಟೆ ನಿರ್ಮಿಸಿಕೊಂಡು ಭದ್ರತಾ ಸಿಬ್ಬಂದಿಯನ್ನು ಹೊಂದಿದ್ದಾರೆ ಜನಾರ್ದನ್ ರೆಡ್ಡಿ. ಅವರನ್ನ ಯಾರು ಹತ್ಯೆ ಮಾಡ್ತಾರೆ ಅಂತೇಳಿ DK ಶಿವಕುಮಾರ್ ಹೇಳಿದ್ದಾರೆ. Mr. Janardhan Reddy made a statement. He clearly says that the whole party, including Mr. Suryanarayan Reddy and Bharat Reddy, they are trying to kill me. ಅದೆಲ್ಲ ಡ್ರಾಮಾ ಮಾಸ್ಟರ್, ಫಿಲಂ ಪ್ರೊಡ್ಯೂಸರ್. ಅವರು ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟರ್. ಅವ್ರು ಯಾರವ್ರು ಕಿಲ್ ಮಾಡ್ತಾರೆ? ಕೋಟೆ ಮಾಡಿಕೊಂಡು 100 ಜನ ಸೆಕ್ಯೂರಿಟಿ ಕೂಡಲೇ ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪಾ ಅಂದ್ರೆ ಸೋಲನ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬದವರು ಸೋಲನ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಿಲ್ಲ. ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿಗಳು ಮಾತಾಡೋದು ನನ್ನ ಪುಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ತೀವಿ. Mr. Janardhan Reddy made a statement. He clearly says that the whole party. ರೆಡ್ಡಿ ಡ್ರಾಮಾ ಮಾಸ್ಟ್ರು ಕೋಟೆ ಕಟ್ಟಿದ್ದಾರೆ, ಕೊಲ್ಲೋಕ್ ಸಾಧ್ಯನಾ ಅಂತೇಳಿ. ಹೆಂಗಾದ್ರೆ ಫೈರಿಂಗ್ ಆಯ್ತಲ್ಲ, DCM DK ಶಿವಕುಮಾರ್ ಅವರಿಗೆ ಒಂದು ಹೆಣ ಬಿತ್ತಲ್ಲ ಅಲ್ಲಿ, ಇದೆಲ್ಲ ಕಾಣಿಸ್ತಿಲ್ವಾ ಅನ್ನೋದು. ಸ್ವಾಮಿ ಅಂತ ಹೇಳಿ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಸ್ವಾಮಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ, DK ಶಿವಕುಮಾರ್ ಹೇಳಿದ ಪ್ರಶ್ನೆನೇ ನಾನು ನಿಮ್ಗೆ ಕೇಳ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯನಾ? ಕೊಲ್ಲುವಂತ ಪ್ರೀ ಪ್ಲಾನ್ ಏನಾದ್ರೂ ಆಗಿತ್ತಾ, ಅಥವಾ ಇದು ರಾಜಕೀಯವಾದಂತ ಸ್ಟೇಟ್ಮೆಂಟಾ? ಏನಂತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ರಾಜಕೀಯನೇ ಸರ್. ಯಾಕಂದ್ರೆ ಅವ್ರ ಪಕ್ಷದೇ ಇದೆ. ಹಂಗಿದ್ದು ಇವರು MLA ಆದವರು ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಅವ್ರ. ಈಗ ಅವ್ರದೇ ಪಕ್ಷ ಇದ್ದು ಈಗ ಇವ್ರದ್ದು ತಪ್ಪಿದ್ರು ಕಂಪ್ಲೇಂಟ್ ಮಾಡಿರೋ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರೆಲ್ಲ ಎನ್ಕ್ವೈರಿ ಮಾಡ್ತಾರಲ್ಲ ಅವ್ರ ಆಕ್ಷನ್ ತಗ್ತಾ ಇದ್ರಲ್ಲ. ಈಗ ಸಾಮಾನ್ಯ ಜನಗಳಾದ್ರೆ ಅವ್ರೇನೇ ತಪ್ಪು ಮಾಡಿದ್ರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂತಾರೆ. ಈಗ ಇಷ್ಟು ಜನ ಸೇರಿ ಒಂದ್ ಕಡೆ ಹೋಗ್ತಾ ಇದಾರೆ ಅಂದ್ರೆ ಎಲ್ಲಿ ಹೋಗ್ತಾರೆ ಅಂತ ಹೇಳಿ ಮುಂಚೆನೆ ಪೊಲೀಸರನ್ನ ಗ್ಯಾದರ್ ಆಗ್ತಾರೆ ಅಂತ ಹೇಳಿದ್ರೆ ಮಾಹಿತಿ ಇರ್ಲಿಲ್ವಾ? ಹಂಗಾದ್ರೆ ಪ್ರೀ ಪ್ಲಾನ್ ಇದು ಅಲ್ಲ ಸರ್. ಈಗ ಎಲ್ಲಾ ಕಡೆ ಪೊಲೀಸ್ ಇದ್ದೇ ಇರ್ತಾರಲ್ವರ.
ಅವರು ಮೇನ್ ಅವ್ರ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಮುಂಚೆನೆ ಅಲ್ಲಿಗೆ ಹೋಗಕ್ ಮುಂಚೆನೆ ತಡಿಬೋದಿತ್ತಲ್ಲ. ಅಲ್ವಾ? ಜೈ- ಯಾರು ವೈಫಲ್ಯ ಆಯ್ತು ಅಂತ ತಾವ್ ಹೇಳ್ತೀರಿ ಸ್ವಾಮಿ ಅವರೇ? ಸರ್ ಇದೆಲ್ಲ ಸರ್ ರಾಜಕೀಯ ಮತ್ತೆ ಪೊಲೀಸ್ ಅವ್ರದ್ದು ವೈಫಲ್ಯ ಇದೆ ಸರ್. ಹೌದಾ? ಪೊಲೀಸ್ ಅವರು ಈಗ ಪ್ರತಿ ರಸ್ತೆನಲ್ಲೂ ಇರ್ತಾರೆ. ಒಂದ್ ಕಡೆ ಜನ ಗಲಾಟೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಮುಂಚೆನೆ ಅವ್ರ ಆಫೀಸರ್ಗೆ ಮೇಲ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ಬೋದಲ್ಲ. ಮಾಡಿ ಅದನ್ನ ನೋಡೋಣ, ತಡೆಗಟ್ಟೋದಿತ್ತಲ್ವಾ? ತನಿಖೆ ಆಗ್ಲಿ, ತನಿಖೆ ನಂತರ ಯಾರ ವೈಫಲ್ಯ, ಯಾರ ಇದು ಪ್ರೀ ಪ್ಲಾನ್ ಅನ್ನೋದೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವಾಮಿ ಅವರೇ. ತುಮಕೂರಿಂದ ಲೋಕೇಶ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ. ಸರ್ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ. ನಮಸ್ಕಾರ ಲೋಕೇಶ್ ಅವರೇ, ನಿಮ್ಗೂ ಕೂಡ. ಹೇಳಿ ಲೋಕೇಶ್ ಅವರೇ, ಈ ಬಳ್ಳಾರಿ, ಈ ರಣರಣ ಬಳ್ಳಾರಿ ತಾವು ಹೇಗ್ ನೋಡ್ತಾ ಇದ್ದೀರಿ ಇದನ್ನೆಲ್ಲ? ಇಲ್ಲ ಇಲ್ಲ ಇಲ್ಲ, ಮೊದ್ಲಿಂದ ಕೇಳಿದೀವಿ, ಈಗ ಅದೊಂದು ನಿಜ ಆಗೋಯ್ತು. ಹಾ, ಬಟ್ ಭರತ್ ಆಲ್ರೆಡಿ ಅವರು ಒಂದ್ ಸ್ವಲ್ಪ ತಾಳನೆ ಈ ಘಟನೆ ಆಗ್ತಿರ್ಲಿಲ್ಲ. ಅಮಾಯಕಂದು ಒಂದ್ ಜೀವನ ಹೋಗ್ತಿರ್ಲಿಲ್ಲ. ಅವರಿಂದ ಇದರಿಂದ ಒಬ್ಬ ಅಮಾಯಕನ್ ಜೀವ ಹೋದೆ, ಮತ್ತೆ ಅದೇನ್ ಜೀವ ಬರಲ್ಲ. ಬಟ್ ಅವ್ರ ಕಡೆಯಿಂದ ನಮ್ ಕಡೆಯಿಂದ ಎಲ್ಲರಿಗೂ ಅವರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಇದ್ದೀವಿ. ಇದು ಏನಂದ್ರೆ ಇಬ್ರು ಒಬ್ರಿಗಿನ ಒಬ್ರು ನಾನ್ ಮುಂದು ಅಂತಾನೆ ಇವರು ಫೈಟ್ ನಡೀತಾ ಇದೆ. ಮೇನ್ ಇದಕ್ಕೆ ಕರ್ನಾಟಕ ಪ್ರಶ್ನೆ ಹಾಕ್ಲೇಬೇಕು. ಪಾಪ ಅಮಾಯಕ ಹೋಗಿ ಅವ್ರನ್ನ ಇನ್ನು ಅಡಿಷನಲ್ ಇನ್ನ 24 hours ಇಲ್ಲ, ಅವ್ರನ್ನ ಅಲ್ಲೇ ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಸರ್ಕಾರನೇ ಕಾರಣ. ಇದಕ್ಕೆ ಮೇನ್ ಹೇಳ್ಬೇಕು ಅಂದ್ರೆ ಆದಿ ಬೀದಿಯಲ್ಲೆಲ್ಲ ಫೈರ್ ಮಾಡ್ತಾರೆ, ಕಲ್ಲಿಟ್ಟು ಹೊಡಿತಾರೆ, ಸಿಕ್ಸ್ ವಸ್ತುಗಳಿಂದ ಹೊಡಿತಾರೆ ಅಂದ್ರೆ ಇಲ್ಲ, ಅವನು ಗನ್ಮ್ಯಾನ್ ಸತೀಶ್ ರೆಡ್ಡಿ, ಅವನು ಭರತ್ ರೆಡ್ಡಿಗೆ MLA ಸತೀಶ್ ರೆಡ್ಡಿ ಅವನು ಬಂದಲ್ಲಿ